ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ 7.6 ಕಾಂಟ್ಯಾಕ್ಟ್ ಫೋರ್ಸಸ್. ಈ ಕಾಂಟ್ಯಾಕ್ಟ್ ಫೋರ್ಸಸ್ಸಲ್ಲಿ 2 ಟೈಪ್ಸ್ ಇದೆ. ಒಂದು ಮಸ್ಕ್ಯುಲರ್ ಫೋರ್ಸು, ಇನ್ನೊಂದು ಫ್ರಿಕ್ಷನ್ನು. ಮಸ್ಕ್ಯುಲರ್ ಫೋರ್ಸ್ ಲಾಸ್ಟ್ ಕ್ಲಾಸಲ್ಲೇ ಮಾಡಿದ್ವಿ. ಸಿ ನೆಕ್ಸ್ಟ್ ಪೇಜ್ ನಂಬರ್ 85, ಫ್ರಿಕ್ಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ರಿಕ್ಷನ್? ಫ್ರಿಕ್ಷನ್ ಅಂದರೆ ಘರ್ಷಣೆ ಅಂತೇಳಿ. ಏನು ಹೇಳಿ? ಫ್ರಿಕ್ಷನ್ ಅಂದರೆ ಘರ್ಷಣೆ. Recall some of your experiences. A ball rolling along the ground gradually slows down and finally comes to rest. ನೆನಪು ಮಾಡ್ಕೊಳ್ಳಿ, ಒಂದು ಚೆಂಡು ನೆಲದ ಮೇಲೆ ಉರುಳೋಕ್ಕೆ ಬಿಟ್ಟಿದ್ದೀವಿ. ಅದು ಉರುಳ್ಕೊಂಡು ಹೋಗ್ತಿದೆ. ಸ್ವಲ್ಪ ಸಮಯ ಆದಮೇಲೆ ಏನಾಗ್ತಿದೆ, ಅದು ನಿಧಾನ ಆಗ್ತಾ ನಿಂತು ಹೋಗ್ಬಿಡುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಅದು ಸ್ಟಾಪ್ ಆಗುತ್ತೆ. ಗ್ರ್ಯಾಜುಯಲಿ ಸ್ಲೋಸ್ ಡೌನ್, ನಿಧಾನ ಆಗುತ್ತೆ ಅಲ್ವಾ? ಸಡನ್ನಾಗಿ ಏನು ಚೆಂಡು ನಿಂತೋಗ್ಬಿಡಲ್ಲ, ಉರುಳ್ಕೊಂಡು ಹೋಗ್ತಿರೋದು. ನಿಧಾನ ಆಗಿ ಫೈನಲಿ ಕಮ್ಸ್ ಟು ರೆಸ್ಟ್, ನಿಶ್ಚಲ ಸ್ಥಿತಿಗೆ ಬರುತ್ತೆ. ವೆನ್ ವಿ ಸ್ಟಾಪ್ ಪೆಡಲಿಂಗ್ ಎ ಬೈಸಿಕಲ್, ಇಟ್ ಗ್ರ್ಯಾಜುಯಲಿ ಸ್ಲೋಸ್ ಡೌನ್ ಆ್ಯಂಡ್ ಫೈನಲಿ ಕಮ್ಸ್ ಟು ಎ ಸ್ಟಾಪ್. ಅದೇ ಥರ ನಾವು ಪೆಡಲ್ ಮಾಡ್ತಕ್ಕಂತಹ ಸೈಕಲ್, ಈ ಸೈಕಲ್ನ ಪೆಡಲ್ ಮಾಡ್ತಾ ಇರ್ತೀವಿ. ನಾವು ಪೆಡಲ್ ಮಾಡೋದನ್ನು ನಿಲ್ಲಿಸ್ಬಿಟ್ವಿ ಅಂದ್ಕೊಳ್ಳಿ, ಆಗ ಚಕ್ರ ಏನಾಗುತ್ತೆ, ಸಡನ್ನಾಗಿ ಏನು ಸ್ಟಾಪ್ ಆಗಲ್ಲ, ಅದು ಸ್ವಲ್ಪ ನಿಧಾನ ಆಗ್ತಾ 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 ಏನಾಗುತ್ತೆ, ಫೈನಲಿ ಕಮ್ಸ್ ಟು ಸ್ಟಾಪ್. ಅದು ಸಹ ನಿಶ್ಚಲ ಸ್ಥಿತಿಗೆ ಚಕ್ರ ಏನಾಗುತ್ತೆ, ಪೆಡಲ್ ಮಾಡ್ತಿರ್ತಕ್ಕಂಥ ಸೈಕಲ್ನ ಚಕ್ರ ಸ್ಟಾಪ್ ಆಗುತ್ತೆ, ನಿಶ್ಚಲ ಸ್ಥಿತಿಗೆ ಬರುತ್ತೆ ಅಥವಾ ನಿಂತು ಹೋಗುತ್ತೆ. ಎ ಕಾರ್ ಆರ್ ಎ ಸ್ಕೂಟರ್ ಆಲ್ಸೋ ಕಮ್ಸ್ ಟು ರೆಸ್ಟ್ ಒನ್ಸ್ ಇಟ್ಸ್ ಎಂಜಿನ್ ಈಸ್ ಸ್ವಿಚ್ಡ್ ಆಫ್. ಅದೇ ಥರ ಚಲಿಸುತ್ತಿರತಕ್ಕಂಥ ಕಾರ್ ಓಡಿಸ್ತಾ ಇದ್ದೀವಿ ನಾವು, ಅದ್ರದ್ದು ಕಾರನ್ನು ಸ್ವಿಚ್ ಆಫ್ ಮಾಡಿಬಿಟ್ವಿ, ಕಾರ್ ಓಡಿಸೋದನ್ನು ನಿಲ್ಲಿಸಿದ್ವಿ. ಆವಾಗ ಏನಾಗುತ್ತೆ, ಅದು ಸಹ ಇಂಜಿನ್ ಸ್ಟಾಪ್ ಆದ ತಕ್ಷಣ ಆ ಕಾರು ಅಥವಾ ಸ್ಕೂಟರ್ ಸಹ ಏನಾಗುತ್ತೆ, ನಿಶ್ಚಲ ಸ್ಥಿತಿಗೆ ಬರುತ್ತೆ. ಸಿಮಿಲರ್ಲಿ ಎ ಬೋಟ್, ಅದೇ ರೀತಿ ಎ ಬೋಟ್ ಕಮ್ಸ್ ಟು ರೆಸ್ಟ್ ಇಫ್ ವಿ ಸ್ಟಾಪ್ ರೋಯಿಂಗ್ ಇಟ್. ನೀರಿನಲ್ಲಿ ಚಲಿಸ್ತಿರ್ತಕ್ಕಂತಹ ದೋಣಿ ಏನಾಗುತ್ತೆ, ನಾವು ಹುಟ್ಟಾಕ್ತಾ ಇರ್ತೀವಿ. ರೋಯಿಂಗ್ ಅಂದರೆ ಹುಟ್ಟಾಕೋದು. ರೋಯಿಂಗ್ ಮಾಡ್ತಾ ಇರ್ತೀವಿ, ಕೋಲು ಬರುತ್ತಲ್ಲ, ದೋಣಿಯನ್ನು ಚಲಿಸ್ತಕ್ಕಂತಹ ಕೋಲು, ಅದರಿಂದ ದೋಣಿಯೊಳಗಿಂದ ನೀರನ್ನು ಹುಟ್ಟಾಕ್ತಾ ಇರ್ತೀವಿ, ಹಿಂದಕ್ಕೆ ತಳ್ತಾ ಇರ್ತೀವಿ ನೀರನ್ನು, ಆಗ ದೋಣಿ ಮುಂದಕ್ಕೆ ಹೋಗ್ತಾ ಇರುತ್ತೆ. ಆ ರೀತಿ ಹುಟ್ಟಾಕೋದನ್ನು ನಾವು ನಿಲ್ಲಿಸ್ಬಿಟ್ವಿ ಅಂದ್ಕೊಳ್ಳಿ ಕೋಲಿನಿಂದ, ಆವಾಗ ಏನಾಗುತ್ತೆ, ಆ ದೋಣಿ ಸಹ ಒಂದು ನಿಶ್ಚಲ ಸ್ಥಿತಿಗೆ ಬಂದು ನಿಂತ್ಕೊಳ್ಳುತ್ತೆ ಅಲ್ವಾ? ಕ್ಯಾನ್ ಯು ಹ್ಯಾಡ್ ಸಮ್ ಮೋರ್ ಸಚ್ ಎಕ್ಸ್ಪೀರಿಯನ್ಸ್? ಈ ರೀತಿ ಕೆಲವೊಂದು ಉದಾಹರಣೆಗಳನ್ನ ನೀವು ಸಹ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್, ಈಗ ವೀಲರ್, ಈಗ ಎಕ್ಸಿಬಿಷನ್ಸ್ಗಳಲ್ಲಿ ದೊಡ್ಡ ವೀಲ್ ಅದರಲ್ಲಿ ಕೂತ್ಕೊಂಡು ಸುತ್ತಾ ಇರುತ್ತೆ, ಸ್ವಿಚ್ ಆನ್ ಮಾಡಿದ್ರೆ ಸುತ್ತಾ ಇರುತ್ತೆ. ಅವ್ನು ಸ್ವಿಚ್ ಆಫ್ ಮಾಡಿದ ತಕ್ಷಣ ಏನಾಗುತ್ತೆ, ಸ್ವಲ್ಪನೇ ಅದು ನಿಧಾನ ಆಗ್ತಾ 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 ಏನಾಗುತ್ತೆ, ನಿಶ್ಚಲ ಸ್ಥಿತಿಗೆ ನಿಂತ್ಕೊಳ್ಳುತ್ತೆ ಅಲ್ವಾ? ಆಮೇಲೆ ನಾವೆಲ್ಲ ಹೇಳ್ಕೊಳ್ತೀವಿ. ಈ ರೀತಿ ಎಷ್ಟೊಂದು ಉದಾಹರಣೆಗಳು, ಅಂದರೆ ಫ್ರಿಕ್ಷನ್, ಘರ್ಷಣೆ ಯಾವ ರೀತಿ ಉಂಟಾಗುತ್ತೆ, ಅದರ ಕ್ರಿಯೆ ಏನು ಅಂತೇಳಿ, ಇದೆಲ್ಲ ಘರ್ಷಣೆಗೆ, ಫ್ರಿಕ್ಷನ್ಗೆ ಎಕ್ಸಾಂಪಲ್ಸ್ಗಳು. In all these situations, no force appears to be acting on an object. ಅಂದರೆ ಎಲ್ಲ ಏನೇನು ಎಕ್ಸಾಂಪಲ್ಸ್ಗಳನ್ನ ನಾವು ಹೇಳಿದ್ವಿ, ದೋಣಿ, ನೀರಿನಲ್ಲಿ ಹೋಗ್ತಿರ್ತಕ್ಕಂಥ ದೋಣಿ ನಿಂತ್ಕೊಳ್ಳೋದು, ಉರುಳುತ್ತಿರ್ತಕ್ಕಂಥ ಚೆಂಡು ನಿಧಾನವಾಗಿ ನಿಂತ್ಕೊಂಡು ಆಮೇಲೆ ನಿಶ್ಚಲ ಸ್ಥಿತಿಗೆ ಬರೋದು, ಈ ಎಲ್ಲದರ ಮೇಲೆ ಯಾವುದೇ ರೀತಿ ನೋ ಫೋರ್ಸ್ ಅಪಿಯರ್ಸ್ ಟು ಬಿ ಆ್ಯಕ್ಟಿಂಗ್ ಆನ್ ಆಬ್ಜೆಕ್ಟ್, ಯಾವುದೇ ರೀತಿಯ ಬಲ ಪ್ರಯೋಗ ಆಗ್ತಿರೋದು ನಮಗೆ ಕಂಡು ಬರಲ್ಲ ಅಲ್ವಾ? ಯಾರೋ ತಳ್ತಿದ್ದಾರೆ, ಮಾಡ್ತಿದ್ದಾರೆ ಅಂತೇಳಿ ಅದ್ರ ಮೇಲೆ ಬಲ ಪ್ರಯೋಗ ಆಗ್ತಿದೆ ಅನ್ನೋದು ನಮಗೆ ಕಾಣಿಸೋದಿಲ್ಲ. ಎಟ್ ದೇರ್ ಸ್ಪೀಡ್ ಗ್ರ್ಯಾಜುಯಲಿ ಡಿಕ್ರೀಸಸ್ ಆ್ಯಂಡ್ ದೇ ಕಮ್ ಟು ರೆಸ್ಟ್ ಆಫ್ಟರ್ ಸಮ್ ಟೈಮ್. ಅಲ್ಲಿ ಏನಾಗ್ತಿದೆ, ತಾನೇ ತಾನಾಗಿ ಅಂದರೆ ಅಲ್ಲ ಏನೋ ಒಂದು ವರ್ಕ್ ನಡೀತಿರುತ್ತೆ, ಬಟ್ ಅದು ಏನಾಗ್ತಿರುತ್ತೆ, ಇದರಲ್ಲಿ ನಿಧಾನ ಆಗ್ತಿರೋದು, ಡಿಕ್ರೀಸಸ್ ಆ್ಯಂಡ್ ದೇ ಕಮ್ ಟು ರೆಸ್ಟ್, ಆಮೇಲೆ ನಿಶ್ಚಲ ಸ್ಥಿತಿಗೆ ಬರ್ತಿರೋದು, ಅಂದರೆ ಚಲಿಸ್ತಿರ್ತಕ್ಕಂಥ ವೇಗದಲ್ಲಿ, ಈ ಸ್ಪೀಡ್ ಜವದಲ್ಲಿ ಏನಾಗ್ತಿದೆ, ನಿಧಾನ ಆಗೋದು ಅಥವಾ ನಿಂತು ಹೋಗೋದು, ಇದೆಲ್ಲವೂ ನಡೀತಾ ಇದೆ. ವಾಟ್ ಕಾಸಸ್ ಎ ಚೇಂಜ್ ಇನ್ ದೇರ್ ಸ್ಟೇಟ್ ಆಫ್ ಮೋಷನ್? ಹಾಗಾದರೆ ಇಲ್ಲಿ ಚಲಿಸುವ ಸ್ಥಿತಿಯಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ತಿದೆ, ಚಲನೆಯ ಸ್ಥಿತಿ ಇದೆಯಲ್ಲ, ಈ ಥರ ನಿಧಾನ ಆಗೋದು, ನಿಂತು ಹೋಗೋದು, ಇಲ್ಲಿ ಈ ಚಲನೆಯಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣ್ಬೋದು ನಾವು ಅಂತೇಳಿ. ಕುಡ್ ಸಮ್ ಫೋರ್ಸ್ ಬಿ ಆ್ಯಕ್ಟಿಂಗ್ ಆನ್ ದೆಮ್? ಯಾವುದಾದ್ರೂ ಬಲ ಪ್ರಯೋಗ ಆಗ್ತಿದೆಯಾ, ಅದ್ರ ಮೇಲೆ ಏನಾದರೂ ಬಲ ಉಂಟಾಗ್ತಿದೆಯಾ? ಕ್ಯಾನ್ ಯು ಗೆಸ್ ದ ಡೈರೆಕ್ಷನ್ ಇನ್ ವಿಚ್ ದ ಫೋರ್ಸ್ ಮಸ್ಟ್ ಬಿ ಆ್ಯಕ್ಟಿಂಗ್ ಆನ್ ಈಚ್ ಕೇಸ್? ಅಥವಾ ಊಹಿಸ್ಬೋದ ನೀವು ಅವುಗಳ ದಿಕ್ಕಿನಲ್ಲಿ, ಕ್ಯಾನ್ ಯು ಗೆಸ್ ದ ಡೈರೆಕ್ಷನ್ ಇನ್ ವಿಚ್ ದ ಫೋರ್ಸ್ ಮಸ್ಟ್ ಬಿ ಆ್ಯಕ್ಟಿಂಗ್ ಆನ್ ಈಚ್ ಕೇಸಸ್? ಅವುಗಳು ಚಲಿಸುತ್ತಿರತಕ್ಕಂಥ ದಿಕ್ಕಿನಲ್ಲಿ ಯಾವುದಾದ್ರೂ ಬಲ ಪ್ರಯೋಗ ಆಗಿದೆಯಾ?
ಆ ಉರುಳ್ಕೊಂಡು ಹೋಗ್ತಿರುತ್ತೆ. ಅವಾಗ ಯಾರಾದ್ರೂ ಫೋರ್ಸ್ ಆಗ್ತಿದಾರಾ, ಬಲವನ್ನ ಪ್ರಯೋಗ ಮಾಡ್ತಿದಾರಾ, ಅದರಿಂದ ಏನಾದ್ರೂ ಆ ಚೆಂಡು ನಿಂತೋಯ್ತಾ ಅಥವಾ ದೋಣಿ ಏನಾದ್ರೂ ಆಯ್ತಾ ಅಂತ ಊಹಿಸ್ಬಲ್ರಾ ಅಂತೇಳಿ ಕೇಳ್ತಿದ್ದಾರೆ. ಎ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಆಬ್ಜೆಕ್ಟ್ಸ್ ಇನ್ ಆಲ್ ದೀಸ್ ಎಕ್ಸಾಂಪಲ್ಸ್. ಈ ಎಲ್ಲಾ ಉದಾಹರಣೆಗಳಿಂದ ನಾವೇನ ತಿಳ್ಕೊಬಹುದು? ಎ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್. ಏನಂದ್ರೆ ಫೋರ್ಸ್ ಅನ್ನೋದು, ಬಲ ಅನ್ನೋದೇನು ಯಾವ ರೀತಿ ಪ್ರಯೋಗ ಆಗ್ತಿದೆ? ಚಲಿಸುತ್ತಿರುವಂತಹ ವಸ್ತು, ಆ ಚಲಿಸುತ್ತಿರುವಂತಹ ವಸ್ತುವಿನ ಚಲನೆಯಲ್ಲಿ ಬದಲಾವಣೆ ಆಗ್ತಿದೆಯಲ್ಲ, ಅಂತಹ ಬಲವನ್ನ ನಾವೇನಂತ ಕರಿತೀವಿ? ಫ್ರಿಕ್ಷನ್. ವಾಟ್ ವಿ ಕಾಲ್ ಫ್ರಿಕ್ಷನ್. ವಾಟ್ ಈಸ್ ಫ್ರಿಕ್ಷನ್? ನಾವ ಕೊಡ್ತಿರ್ತಕ್ಕಂಥ ಬಲ. ನಾನು ಈಗ ಚೆಂಡು ಉರುಳು ಹೋಗ್ತಿದೆ, ಅದು ನಿಧಾನ ಆಯ್ತು, ಅಥವಾ ದೋಣಿ ಹುಟ್ಟಾಕೋದನ್ನ ಸ್ಟಾಪ್ ಮಾಡಿದೆ, ಅಲ್ಲಿ ನನ್ನ ಬಲವನ್ನ ಕಡಿಮೆ ಮಾಡಿದೆ ಅಲ್ವಾ? ಆ ಬಲ ಕಡಿಮೆ ಆಯ್ತು ಅಂದ್ರೆ ಆ ಬಲದಿಂದ ಏನ್ ಬದಲಾವಣೆ ಆಯ್ತು? ಆ ವಸ್ತು ಅಂದ್ರೆ ದೋಣಿ ವಸ್ತುವಿನ ಚಲನೆಯಲ್ಲಿ ಬದಲಾವಣೆ ಆಗ್ತಿದೆಯಲ್ಲ, ಚಲಿಸುತ್ತಿರುವಂತ ವೇಗ ಕಡಿಮೆ ಆಯ್ತು ಅಥವಾ ನಿಂತು ಹೋಯ್ತು. ಈ ರೀತಿ ಬಲದಿಂದ ಉಂಟಾಗ್ತಕ್ಕಂತಹ ವಸ್ತುವಿನ ಚಲನೆ ನಾವೇನಂತ ಕರಿತೀವಿ? ಆ ರೀತಿಯ ಬಲವನ್ನ. ಯಾವುದೋ ಒಂದು ವಸ್ತು ಚಲಿಸ್ತಿದೆ, ಆ ವಸ್ತು ಮೋಷನ್ ಅಲ್ಲಿ ಇರ್ಬೇಕಾದ್ರೆ ಅದರ ನಾವು ಆಗ್ತಕ್ಕಂತಹ ಬಲದಿಂದ ಏನಾಗ್ತಿದೆ? ಅದರ ಸ್ಥಿತಿ ಬದಲಾವಣೆ ಆಗ್ತಿದೆ. ಅಂದ್ರೆ ಅದು ನಿಂತು ಹೋಗೋದು ಅಥವಾ ಸ್ಟಾಪ್ ಆಗೋದು, ನಿಶ್ಚಲ ಸ್ಥಿತಿಗೆ ಬರೋದು, ಈ ರೀತಿ ಉಂಟಾಗ್ತಿದೆ. ನಾವು ಅಂತಹ ಬಲವನ್ನ ಕೊಡ್ತೀವಲ್ಲ, ಆ ಬಲಕ್ಕೆ ಏನಂತ ಕರಿತೀವಿ? ಫ್ರಿಕ್ಷನ್. ವಾಟ್ ವಿ ಕಾಲ್ ಫ್ರಿಕ್ಷನ್ ಅಂದ್ರೆ ಎ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್. ಆ ಫೋರ್ಸ್ ಅನ್ನೋದು, ಬಲ ಅನ್ನೋದು ಚಲಿಸುತ್ತಿರುವಂತ ವಸ್ತುವಿನ ಬದಲಾವಣೆಗೆ ಕಾರಣ ಆದ್ರೆ, ಯಾವುದು ಚಲನೆಯಲ್ಲಿರುತ್ತೆ ವಸ್ತು, ಅದರ ಸ್ಥಿತಿಗೆ. ಅದು ಸ್ಥಿತಿ ಅಂದ್ರೆ ಏನು? ಅದಿಲ್ಲ ಫಾಸ್ಟ್ ಆಗುತ್ತೆ, ಇಲ್ಲ ಸ್ಲೋ ಆಗುತ್ತೆ, ಆ ರೀತಿ ಅದರಲ್ಲಿ ಬದಲಾವಣೆ ಆಗುತ್ತಲ್ಲ, ಅಂತಹ ಒಂದು ಫೋರ್ಸ್ಗೆ ನಾವೇನಂತ ಕರಿತೀವಿ? ಫ್ರಿಕ್ಷನ್. ಎ ಫೋರ್ಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್. ಅರ್ಥ ಆಗ್ತಿದ್ಯಾ? It is the force of friction between the surface of ball and ground that brings the moving ball at rest. ಇಲ್ಲಿ ಏನು ಉಂಟಾಗ್ತಿದೆ? ಈ ಫ್ರಿಕ್ಷನ್ ಅನ್ನೋದು ಯಾವ ರೀತಿ ಉಂಟಾಗ್ತಿದೆ? ಫೋರ್ಸ್ ಆಫ್ ಫ್ರಿಕ್ಷನ್, ಘರ್ಷಣಾ ಬಲ ಅನ್ನೋದು ಯಾವ್ದಾವ್ದ್ರ ನಡುವೆ ನಡೀತಿದೆ? ದ ಸರ್ಫೇಸ್ ಆಫ್ ಬಾಲ್, ಚೆಂಡಿದೆಯಲ್ಲ, ಉರುಳುತ್ತಿರಕ್ಕಂಥ ಚೆಂಡಿನ ಮೇಲ್ಮೈ, ಅಂಡ್ ದ ಗ್ರೌಂಡ್ ದಟ್ ಬ್ರಿಂಗ್ಸ್ ದ ಮೂವಿಂಗ್ ದ ಬಾಲ್, ನೆಲದ ಮೇಲೆ ತಾನೇ ಚೆಂಡು ಉರುಳ್ಕೊಂಡು ಹೋಗ್ತಿರೋದು. ಆ ನೆಲದ ಮೇಲ್ಮೈ ಮತ್ತೆ ಚೆಂಡಿನ ಮೇಲ್ಮೈ, ಇವೆರಡರ ನಡುವೆ ನಡೀತಿರ್ತಕ್ಕಂತಹ ಘರ್ಷಣಾ ಬಲ, ಈ ಎರಡರ ನಡುವೆ ನಡೀತಿರ್ತಕ್ಕಂತಹ ಈ ಘರ್ಷಣಾ ಬಲವನ್ನ ನಾವೇನಂತ ಕರಿತೀವಿ? ಫ್ರಿಕ್ಷನ್ ಅಂತೇಳಿ ಕರಿತೀವಿ. ಈಗ ತುಂಬಾ ನೆಲ ನಯಸ್ಸಾಗಿದೆ, ತುಂಬಾ ನುಣುಪಾಗಿದೆ, ಚೆಂಡನ್ನ ಉರುಳೋಗ್ ಬಿಡ್ತೀವಿ, ಅದು ತುಂಬಾ ದೂರ ಚಲಿಸುತ್ತೆ ಅಲ್ವಾ? ಅದೇ ಚೆಂಡಿನ ಮೇಲ್ಮೈ ನುಣುಪಾಗಿದೆ, ನೆಲದ ಮೇಲ್ಮೈ ನುಣುಪಾಗಿರುತ್ತೆ ಅಲ್ವಾ? ಸ್ವಲ್ಪ ನೆಲ ತಗ್ಗಾಗಿತ್ತು ಅಂದ್ರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಚೆಂಡು ಉರುಳ್ಕೊಂಡು. ಅದೇ ನೆಲದ ಮೇಲ್ಮೈ ಸ್ವಲ್ಪ ನುಣುಪಾಗಿಲ್ದೆ ಅದು ರಫ್ ಆಗಿತ್ತು ಅಂದ್ರೆ ಚೆಂಡು ಅಲ್ಲೇ ನಿಂತ್ಕೊಳ್ಳುತ್ತೆ. ಅದು ಅದರ ಮೇಲ್ಮೈ ಸರ್ಫೇಸ್, ಅವೆರಡರ ನಡುವೆ ಘರ್ಷಣೆ ನಡೀತಿರುತ್ತೆ ಅಲ್ವಾ? ಚೆಂಡಿನ ಮೇಲ್ಮೈ ಮತ್ತೆ ನೆಲದ ಮೇಲ್ಮೈ, ಅವುಗಳ ನಡುವೆ, ಬಿಟ್ವೀನ್ ದ ಸರ್ಫೇಸ್ ಆಫ್ ಬಾಲ್ ಅಂಡ್ ದ ಗ್ರೌಂಡ್ ದಟ್ ಬ್ರಿಂಗ್ಸ್ ದ ಮೂವಿಂಗ್ ಬಾಲ್. ಆ ನೆಲದ ಮೇಲ್ಮೈ ಮತ್ತೆ ಚೆಂಡಿನ ಮೇಲ್ಮೈ ಮೇಲೆ ನುಣುಪಾಗಿದ್ರೆ ಅವುಗಳ ಏನಾಗುತ್ತೆ? ಮೂವ್ ಆಗುತ್ತೆ. ಅವುಗಳ ಎರಡರ ನಡುವೆ ನಡೀತಿರ್ತಕ್ಕಂಥ ಘರ್ಷಣೆಯಿಂದ ಉಂಟಾಗುತ್ತಲ್ಲ, ಅದನ್ನೇ ನಾವು ಫ್ರಿಕ್ಷನ್ ಅಂತೇಳಿ ಕರೆಯೋದು. ಸಿಮಿಲರ್ಲಿ ಫ್ರಿಕ್ಷನ್ ಬಿಟ್ವೀನ್, ಅದೇ ತರ ಘರ್ಷಣೆ ಅನ್ನೋದು ಯಾವ್ದ್ಯಾವುದು? ವಾಟರ್ ಅಂಡ್ ಬೋಟ್ ಬ್ರಿಂಗ್ಸ್ ಇಟ್ ಟು ಸ್ಟಾಪ್ ಒನ್ಸ್ ಯು ಸ್ಟಾಪ್ ರೋಯಿಂಗ್. ನೀರಿನಲ್ಲಿ ಹುಟ್ಟಾಕ್ತಿರ್ತೀವಲ್ಲ ದೋಣಿ, ನೀರಿನಲ್ಲಿರ್ತಕ್ಕಂಥ ದೋಣಿ, ನೀರು ಮತ್ತೆ ದೋಣಿ, ಇವುಗಳ ನಡುವೆ ನಡೀತಕ್ಕಂಥ ಘರ್ಷಣೆ ಯಾವುದು? ರೋಯಿಂಗ್. ನಾವು ಹುಟ್ಟಾಕ್ತಿವಲ್ಲ ನೀರನ್ನ, ಕೋಲಿನಿಂದ ಹಿಂದಕ್ಕೆ ತಳ್ತಾ ಇರ್ತೀವಿ, ಆ ತಳ್ಳೋದನ್ನ, ಕೋಲನ್ನ ಸ್ಟಾಪ್ ಮಾಡಿದ್ವಿ ಅಂದ್ರೆ ನೀರು ಮತ್ತೆ ದೋಣಿ ಏನಾಗುತ್ತೆ? ನಿಶ್ಚಲ ಸ್ಥಿತಿಗೆ ಬಂದ್ಬಿಡುತ್ತೆ. ಈ ಎರಡರ ನಡುವೆ ನಡೆಯುತ್ತಲ್ಲ ಆ ಘರ್ಷಣೆ, ನಾವು ಹುಟ್ಟಾಕ್ತಿರ್ತೀವಿ, ಆ ಹುಟ್ಟಾಕೋದನ್ನೇ ಫ್ರಿಕ್ಷನ್ ಅಂತ ಕರೆಯೋದು. ಅರ್ಥ ಆಯ್ತಾ? ಬಲವನ್ನ ಆ ರೀತಿ ಪ್ರಯೋಗ ಮಾಡ್ತಿರ್ತೀವಿ, ಆ ರೀತಿ ಮಾಡುವಂತ ರೋಯಿಂಗ್ನ ಏನಂತ ಕರಿತೀವಿ? ಫ್ರಿಕ್ಷನ್ ಅಂತ ಹೇಳಿ ಕರೆಯೋದು. ಇದೆರಡು ಯಾವ್ದ್ರ ನಡುವೆ ನಡೀತಿರುತ್ತೆ? ಫ್ರಿಕ್ಷನ್. ವಾಟರ್ ಅಂಡ್ ಬೋಟ್ ಬ್ರಿಂಗ್ಸ್ ಇಟ್ ಟು ಬಿ ಸ್ಟಾಪ್ ಒನ್ಸ್ ಟು ರೋಯಿಂಗ್. ನಾವು ಹುಟ್ಟಾಕೋದನ್ನ ನಿಲ್ಸಿದ್ರೆ ದೋಣಿ ಮತ್ತೆ
ನೀರಿನಲ್ಲಿರ್ತಕ್ಕಂಥ ದೋಣಿ ನಿಶ್ಚಲ ಸ್ಥಿತಿಗೆ ಬರುತ್ತೆ. ದ ಫೋರ್ಸ್ ಆಫ್ ಫ್ರಿಕ್ಷನ್ ಆಲ್ವೇಸ್ ಆಕ್ಟ್ಸ್ ಆನ್ ಆಲ್ ದ ಮೂವಿಂಗ್ ಆಬ್ಜೆಕ್ಟ್ಸ್. ಏನು ಘರ್ಷಣಾ ಬಲ ಅನ್ನೋದು ಯಾವಾಗಲೂ ಸಹ ಚಲಿಸುತ್ತಿರುವಂತಹ ವಸ್ತುಗಳ ಮೇಲೆ ವರ್ತಿಸ್ತಿರುತ್ತಂತೆ. ನಿಜ ತಾನೆ? ಆ ರೀತಿ ವರ್ತಿಸೋದ್ರಿಂದನೇ ವಸ್ತುಗಳು ಮೂವ್ ಆಗೋದು. ಏನು ಫೋರ್ಸ್ ಆಫ್ ಫ್ರಿಕ್ಷನ್, ಘರ್ಷಣಾ ಬಲ ಅನ್ನೋದು ಆಲ್ವೇಸ್ ಆಕ್ಟ್ಸ್ ಆನ್ ಆಲ್ ದ ಮೂವಿಂಗ್ ಆಬ್ಜೆಕ್ಟ್ಸ್. ಆಲ್ ಮೂವಿಂಗ್ ಆಬ್ಜೆಕ್ಟ್ಸ್ ಅಂದರೆ ಯಾವುದೆಲ್ಲ ವಸ್ತುಗಳು ಚಲಿಸ್ತಿರುತ್ತೆ. ಈಗ ತಿರುಗುವಂಥ ಚಕ್ರ ಇರ್ಬೋದು, ನೀರಿನಲ್ಲಿ ಹೋಗ್ತಿರ್ತಕ್ಕಂಥ ಬೋಟ್ ಇರ್ಬೋದು, ಅಥವಾ ಉರುಳುತ್ತಿರ್ತಕ್ಕಂಥ ಚೆಂಡು ಇರ್ಬೋದು. ಅವೆಲ್ಲ ಮೂವಿಂಗಲ್ಲಿದೆ, ಚಲಿಸ್ತಾ ಇದೆ ಅಂದರೆ ಅವುಗಳ ನಡುವೆ ನಡೀತಕ್ಕಂಥದ್ದೇನು? ಘರ್ಷಣಾ ಬಲ. ಫೋರ್ಸ್ ಆಫ್ ಫ್ರಿಕ್ಷನ್ ಆಲ್ವೇಸ್ ಆಕ್ಟ್ಸ್ ಆನ್ ಮೂವಿಂಗ್ ಆಬ್ಜೆಕ್ಟ್. ಚಲಿಸುತ್ತಿರುವಂತಹ ವಸ್ತುವಿನ ಮೇಲೆ ಘರ್ಷಣಾ ಬಲ ವರ್ತಿಸ್ತಿರುತ್ತೆ. ಆ್ಯಂಡ್ ಇಟ್ಸ್ ಡೈರೆಕ್ಷನ್ ಈಸ್ ಆಲ್ವೇಸ್ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್. ಅದಷ್ಟೇ ಅಲ್ಲ, ಅದರ ದಿಕ್ಕೇನಾಗಿರುತ್ತೆ? ಯಾವಾಗಲೂ ಆಪೋಸಿಟ್ ಡೈರೆಕ್ಷನ್ ಅಂತೆ, ಚಲಿಸುತ್ತಿರುವ ದಿಕ್ಕಿಗೆ ವಿರುದ್ಧವಾಗಿರುತ್ತಂತೆ ಅದರ ದಿಕ್ಕು. ಅಂದರೆ ಘರ್ಷಣೆಯ ದಿಕ್ಕೇನಾಗಿರುತ್ತೆ? ಯಾವ ವಸ್ತು ಚಲಿಸ್ತಿರುತ್ತೆ ಅದರ ವಿರುದ್ಧ ದಿಕ್ಕಿಗೆ ವರ್ತಿಸ್ತಿರುತ್ತೆ. ಅರ್ಥ ಆಯ್ತಾ? ಸಿನ್ಸ್ ದ ಫೋರ್ಸ್ ಆಫ್ ಫ್ರಿಕ್ಷನ್ ಅರೈಸಸ್ ಡ್ಯೂ ಟು ಕಾಂಟ್ಯಾಕ್ಟ್ ಬಿಟ್ವೀನ್ ಸರ್ಫೇಸ್, ಅಂದರೆ ಈ ಘರ್ಷಣಾ ಬಲ ಅನ್ನೋದು ಯಾವಾಗಲೂ ಯಾವುದ್ರ ಮೇಲೆ ವರ್ತಿಸುತ್ತೆ? ವಸ್ತುವಿನ ಅಥವಾ ಅದರ ಮೇಲ್ಮೈ ಮೇಲೆ. ವಸ್ತು ಮತ್ತು ಅದರ ಮೇಲ್ಮೈನ ಸಂಪರ್ಕದಿಂದ ಉಂಟಾಗುತ್ತೆ. ಘರ್ಷಣಾ ಬಲ ಅನ್ನೋದು ಕಾಂಟ್ಯಾಕ್ಟ್ ಬಿಟ್ವೀನ್, ಯಾವುದ್ರ ಜೊತೆ ಸಂಪರ್ಕ ಹೊಂದಿರುತ್ತೆ? ಸರ್ಫೇಸ್, ಮೇಲ್ಮೈ ಮೇಲೆ ಸಂಪರ್ಕವನ್ನು ಹೊಂದಿರುತ್ತೆ. ಈಗ ಮೇಲ್ಮೈ ಮೇಲೆ ಸಂಪರ್ಕ ಹೊಂದಿರುತ್ತೆ ಅಂದರೆ, ಈಗ ಯಾವುದೋ ಒಂದು ವಸ್ತು, ಈಗ ಫಾರ್ ಎಕ್ಸಾಂಪಲ್ ಎರಡೂ ಕೈಗಳನ್ನ ತಗೊಳ್ಳಿ. ಫ್ರಿಕ್ಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ? ನಮ್ಮ ಎರಡೂ ಅಂಗೈಗಳನ್ನ ಚೆನ್ನಾಗಿ ಉಜ್ಜಿ. ಏನು, ನಮ್ಮ ಎರಡೂ ಅಂಗೈಗಳು ಒಳಗಡೆ ಉಜ್ಜುತ್ತಿರ್ತೀವ, ನಮ್ಮ ಎರಡೂ ಅಂಗೈ ಮೇಲ್ಮೈ ಚರ್ಮ ಏನಿರುತ್ತೆ ಅವೆರಡು ಒಂದಕ್ಕೊಂದು ಉಜ್ಜಿತಾ ಇರ್ತೀವಿ. ಎರಡೂ ಅಂಗೈಗಳನ್ನ ಉಜ್ಜಿತಾ ತುಂಬ ಫಾಸ್ಟಾಗಿ ನಮ್ಮ ಎರಡೂ ಅಂಗೈಗಳನ್ನ ಉಜ್ಜಿ ಬಿಸಿ ಜಾಸ್ತಿ ಆಗುತ್ತೆ ಅಲ್ವಾ? ಅದನ್ನೇ ಫ್ರಿಕ್ಷನ್ ಅಂತ ಕರೆಯೋದು. ಅರ್ಥ ಆಯ್ತಾ? ಅದೇ ನಾವು ಉಜ್ಜೋದನ್ನ ಕಡಿಮೆ ಮಾಡಿ ನಮ್ಮ ಕೈನ ಬಿಸಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ನಾವು ಹೆಚ್ಚು ಫಾಸ್ಟಾಗಿ ಉಜ್ಜಿದಷ್ಟು ಏನಾಗುತ್ತೆ? ನಮ್ಮ ಅಂಗೈಗಳಲ್ಲಿ ಬಿಸಿ ಹೆಚ್ಚಾಗುತ್ತೆ. ಅಂದರೆ ನಮ್ಮ ಎರಡೂ ಅಂಗೈಗಳನ್ನ ಮೇಲ್ಮೈ ಸರ್ಫೇಸ್, ಮೇಲ್ಮೈನ ಭಾಗ ಇದೆಯಲ್ಲ, ಅದೇ ಘರ್ಷಣಾ ಬಲಕ್ಕೆ ಒಂದಿಗೆ ವರ್ತಿಸೋದು. ಘರ್ಷಣಾ ಬಲ ಉಂಟಾಗೋದಕ್ಕೆ ಆ ಮೇಲ್ಮೈಯೇ ಕಾರಣ ಅಂತೇಳಿ. ಅರ್ಥ ಆಯ್ತಾ? ಅಂದರೆ ದ ಫೋರ್ಸ್ ಆಫ್ ಫ್ರಿಕ್ಷನ್, ಘರ್ಷಣಾ ಬಲ ಅರೈಸಸ್ ಡ್ಯೂ ಟು ಕಾಂಟ್ಯಾಕ್ಟ್ ಬಿಟ್ವೀನ್ ದ ಸರ್ಫೇಸ್. ಯಾವಾಗಲೂ ಈ ಘರ್ಷಣೆ ಅನ್ನೋದು ಯಾವುದ್ರ ಜೊತೆ ವರ್ತಿಸುತ್ತೆ? ಯಾವುದ್ರ ಜೊತೆ ಕಾಂಟ್ಯಾಕ್ಟಲ್ಲಿರುತ್ತೆ ಅಂದರೆ ಸಂಪರ್ಕದಲ್ಲಿರುತ್ತೆ ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲ್ಮೈ ಮೇಲೆ ಅಲ್ವಾ? ನಮ್ಮ ಕೈಗಳನ್ನ ಉಜ್ಜೋದು ಅದಕ್ಕೆ ಉದಾಹರಣೆ. ಇಟ್ ಈಸ್ ಆಲ್ಸೋ ಆನ್ ಎಕ್ಸಾಂಪಲ್ಸ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್. ಇದು ಏನು? ಒಂದು ಸಂಪರ್ಕ ಬಲಕ್ಕೆ ಒಂದು ಉದಾಹರಣೆ ಅಲ್ವಾ? ಕಾಂಟ್ಯಾಕ್ಟಲ್ಲಿ ಇರ್ತೀವಲ್ಲ ನಾವು, ಎರಡೂ ಕೈಗಳನ್ನ ಉಜ್ತೀವಿ ಅಂದರೆ ಅದು ಒಂದಕ್ಕೊಂದು ಟಚ್ ಆಗುತ್ತೆ. ಅದೇ ರೀತಿ ದೋಣಿಯನ್ನು ಹುಟ್ಟಾಕ್ತೀವಿ ಅಂದರೆ ಆ ಕೋಲು ನೀರಿಗೆ ಟಚ್ ಆಗುತ್ತೆ. ಅದೇ ರೀತಿ ಚೆಂಡು ಉರುಳ್ಕೊಂಡು ಹೋಗ್ತಿದ್ವಿ ಅಂದರೆ ನೆಲಕ್ಕೆ ಟಚ್ ಆಗುತ್ತೆ. ಅದೆಲ್ಲವೂ ಕಾಂಟ್ಯಾಕ್ಟಲ್ಲೇ ಇದೆ. ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದನೇ ಚಲಿಸ್ತಿರೋದು. ಇದು ಎಲ್ಲವೂ ಸಹ ಏನಾಗುತ್ತೆ? ಸಂಪರ್ಕ ಬಲಕ್ಕೆ ಉದಾಹರಣೆಯಾಗಿದೆ. ಯು ವಿಲ್ ಲರ್ನ್ ಮೋರ್ ಅಬೌಟ್ ದಿಸ್ ಫೋರ್ಸ್ ಇನ್ ಚಾಪ್ಟರ್ 7. ಇದ್ರ ಬಗ್ಗೆ ಹೆಚ್ಚು ಚಾಪ್ಟರ್ 7 ಅಲ್ಲಿ ತಿಳ್ಕೊಳ್ಳೋಣ. ಯು ಮೇ ವಂಡರಿಂಗ್ ವೆದರ್ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ದ ಏಜೆಂಟ್ ಅಪ್ಲೈಯಿಂಗ್ ಎ ಫೋರ್ಸ್ ಆನ್ ಆನ್ ಆಬ್ಜೆಕ್ಟ್ ಟು ಬಿ ಆಲ್ವೇಸ್ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್. ಲೆಟ್ ಅಸ್ ಫೈಂಡ್ ಔಟ್. ಹಾಗಾದ್ರೆ ಬಲ ಪ್ರಯೋಗಿಸುವ ವಸ್ತು ಅಂದ್ರೆ ಈಗ ನಾವು you may wondering whether it's essential for agent applying a force on an object is always contact with. ಅಂದ್ರೆ ನಾವು ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡ್ತಿದೀವಿ ಅಂದ್ರೆ ಆ ವಸ್ತುಗಳು ಸಂಪರ್ಕದಲ್ಲೇ ಇರ್ಬೇಕಾ ಅಂತ ಕ್ವಶನಿಂಗ್. ಅಂದ್ರೆ ಈಗ ಯಾವುದೇ ಒಂದು ವಸ್ತು ಸಂಪರ್ಕದಲ್ಲಿಲ್ಲ, ಅದರ ಟಚ್ಚಲ್ಲಿಲ್ಲ ಅಂತ ಅಂದ್ರೆ ನಾವು ಆಗ್ತಕ್ಕಂಥ ಬಲ ಪ್ರಯೋಗ ಆಗಲ್ವಾ? ಬಲ ಪ್ರಯೋಗ ಮಾಡಿದ್ವಿ ಅಂದರೆ ಆ ಬಲ ಪ್ರಯೋಗ ಮಾಡಬೇಕು ಯಾವ್ದಾದ್ರು ಒಂದು ವಸ್ತುವಿಗೆ ಅಂದರೆ ಅದರ ಸಂಪರ್ಕದಲ್ಲಿ ಇರಲೇಬೇಕಾ, ಅದನ್ನು ಟಚ್ ಮಾಡಲೇಬೇಕಾ? ವಿತೌಟ್ ಟಚ್, ಕಾಂಟ್ಯಾಕ್ಟ್ ಇಲ್ಲದೆ, ಸಂಪರ್ಕ ಇಲ್ಲದೆ ಆ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗಿಸೋದಕ್ಕಾಗಲಿ ಆ ವಸ್ತುವಿನ ಚಲಿಸೋದಂತೆ ಮಾಡೋದಕ್ಕಾಗಲಿ ಸಾಧ್ಯ ಇಲ್ವಾ ಅಂತೇಳಿ ಕ್ವಶನ್. ಲೆಟ್ ಅಸ್ ಸಿ ಫೈಂಡ್ ಔಟ್. ಹಾಗಾದರೆ ಅದನ್ನು ಕಂಡುಹಿಡಿಯೋಣ. ಸಿ 7.7 ಇದಿಷ್ಟು ಕಾಂಟ್ಯಾಕ್ಟ್ ಫೋರ್ಸಸ್ಗೆ. ಕಾಂಟ್ಯಾಕ್ಟ್ ಫೋರ್ಸಸ್ಗೆ 2 ಎಕ್ಸಾಂಪಲ್ಸ್, 2 ಫೋರ್ಸಸ್ನ ಕೊಟ್ಟಿದ್ದಾರೆ. ಒಂದು ಮಸ್ಕ್ಯುಲರ್ ಫೋರ್ಸು, ಇನ್ನೊಂದು ಫ್ರಿಕ್ಷನ್. ಹಾಗಾದರೆ ವಿತೌಟ್ ಕಾಂಟ್ಯಾಕ್ಟ್
ಸಂಪರ್ಕ ಇಲ್ಲದೆ ಬಲವನ್ನು ಹೇಗೆ ಪ್ರಯೋಗ ಮಾಡೋದು, ಯಾವ ರೀತಿಯ ಬಲ ವರ್ತಿಸುತ್ತೆ ಅಂತ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಅದು 7.7 ನಾನ್ ಕಾಂಟ್ಯಾಕ್ಟ್ ಫೋರ್ಸಸ್ ಅಂತ ಇದೆ, ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಇಷ್ಟರಲ್ಲಿ ಸಿ ಇವತ್ತಿನ ಹೋಮ್ವರ್ಕಲ್ಲಿ ತಗೊಳ್ಳಿ, ವಾಟ್ ಈಸ್ ಫ್ರಿಕ್ಷನ್ ಆ್ಯಂಡ್ ದೆನ್ give 2 examples of friction and what is contact force and give 2 examples. Contact force ಗೆ 2 examples ನ ಕೊಡಿ, ಹಾಗಂದ್ರೆ ಏನು ಅಂತಲೂ ಬರೀರಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಆ್ಯಂಡ್ ದೆನ್ ಇದರ ಕಂಟಿನ್ಯೂಸ್ ವೀಡಿಯೋಸ್ ಬೇಕು ಅಂದರೆ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಆ್ಯಂಡ್ ದೆನ್ ಒನ್ಸ್ ಯು ಹ್ಯಾವ್ ಟು 1 or more times 2-3 ಟೈಮ್ಸ್ನ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಹೋಮ್ವರ್ಕ್ ಕ್ವಶನ್ಸ್ಗೆ ಅಲ್ಲೇ ಆನ್ಸರ್ ಸಿಗುತ್ತೆ ನಿಮಗೆ. ಟೆಕ್ಸ್ಟ್ ಬುಕ್ ಇಸ್ ದ ಬೆಟರ್ way of learning in your future, and it is also helpful to in your higher studies. Okay, no? Okay, my dear student, thank you.